ಹೇಗಿದ್ದೀರಾ? ಮೊದಲಿಗೆ ಸರಸ್ವತಿ ನಮಸ್ತುಭ್ಯಂ ಶ್ಲೋಕನ ಹೇಳೋಣ. ಆರ್ ಯು ಆಲ್ ರೆಡಿ? ಜಾಯಿನ್ ಯುವರ್ ಹ್ಯಾಂಡ್ಸ್ ಚಿಲ್ಡ್ರನ್, ಕ್ಲೋಸ್ ಯುವರ್ ಐಸ್. ಸರಸ್ವತಿ ನಮಸ್ತುಭ್ಯಂನ ಶ್ಲೋಕನ ಹೇಳಬೇಕು. ಶುರು ಮಾಡ್ತೀರಾ? ಎಸ್, ರೆಡಿ, ಸ್ಟಾರ್ಟ್. ಹೇಳಿದ ನಂತರ ನಿಮ್ಮ ಬುಕ್ಕನ್ನ ಮುಟ್ಟಿ ನಮಸ್ಕರಿಸಬೇಕು. ಇಷ್ಟು ದಿವಸ ಕರ್ಸಿವ್ ಆಲ್ಫಾಬೆಟ್ ಎ, ಕರ್ಸಿವ್ ಆಲ್ಫಾಬೆಟ್ ಬಿ, ಕರ್ಸಿವ್ ಆಲ್ಫಾಬೆಟ್ ಸಿ, ಕರ್ಸಿವ್ ಆಲ್ಫಾಬೆಟ್ ಡಿ, ಕರ್ಸಿವ್ ಆಲ್ಫಾಬೆಟ್ ಇ ಇಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆರ್ ಯು ಆಲ್ ಪ್ರಾಕ್ಟೀಸಿಂಗ್ ಎವ್ರಿ ಡೇ? ವೆರಿ ಗುಡ್. ಇಫ್ ಯು ಆರ್ ಪ್ರಾಕ್ಟೀಸಿಂಗ್, ವೆರಿ ಗುಡ್. If you are not practicing, at least start from today onwards. All the best, children. Okay. Are you all ready to learn? Today I am going to teach you cursive alphabet F and cursive alphabet G. Are you all ready? Shall we start? ಮೊದಲಿಗೆ ನಾನು ಇನ್ನೊಂದು ವ್ಯಾಲ್ಯೂ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಊಟ ಮಾಡುವಾಗ ಆಗಲಿ, ತಿಂಡಿ ಮಾಡುವಾಗ ಆಗಲಿ, ರಾತ್ರಿ ತಿರ್ಗಾ ಊಟ ಮಾಡುವಾಗ ಆಗಲಿ, ದಯವಿಟ್ಟು ಇವತ್ತಿಂದ ಆದರೂ ಅನ್ನಪೂರ್ಣೇಶ್ವರಿ ಶ್ಲೋಕನ ಹೇಳಿಕೊಂಡು ಊಟನ ಮಾಡಿಸುವ ಅಭ್ಯಾಸವನ್ನು ಮಾಡಿ. ಮಕ್ಕಳಿಗೆ ಈ ವಯಸ್ಸಿನಲ್ಲೇ ಗೊತ್ತಾಗಬೇಕು, ಅನ್ನಪೂರ್ಣೇಶ್ವರಿ ಶ್ಲೋಕನ ಹೇಳಿಕೊಂಡು ಊಟ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ, ಅಭಿವೃದ್ಧಿ ಆಗುತ್ತೆ. ಹೇಗೆ ಅವರು ಮಾಡುವ ಊಟವನ್ನು ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ಕಲಿತಾರೆ. ಸೊ ದಯವಿಟ್ಟು ಎಲ್ಲ ಪೇರೆಂಟ್ಸು ನಿಮ್ಮ ಮಕ್ಕಳಿಗೆ ಅನ್ನಪೂರ್ಣೇಶ್ವರಿ ಶ್ಲೋಕನ ಹೇಳಿಕೊಟ್ಟು ನಂತರ ಊಟ ಮಾಡೋ ಅಭ್ಯಾಸನ ಶುರು ಮಾಡಿಕೊಳ್ಳಿ. ಓಕೆ, ನಮಸ್ತೆ ಚಿಲ್ಡ್ರನ್. ಆರ್ ಯು ಆಲ್ ರೆಡಿ? ಶೆಲ್ ವಿ ಸ್ಟಾರ್ಟ್? ಆಲ್ರೆಡಿ ಹ್ಯಾವ್ ಡ್ರಾನ್ 4 ಲೈನ್ಸ್. ಇಲ್ಲಿ 4 ಲೈನ್ಸ್ನ ಡ್ರಾ ಮಾಡಿದ್ದೀನಿ. ಫಸ್ಟ್ ರೆಡ್ ಲೈನ್, ಫಸ್ಟ್ ಬ್ಲೂ ಲೈನ್, ಸೆಕೆಂಡ್ ಬ್ಲೂ ಲೈನ್ ಆ್ಯಂಡ್ ಸೆಕೆಂಡ್ ರೆಡ್ ಲೈನ್. ಸೊ ಶೆಲ್ ವಿ ಸ್ಟಾರ್ಟ್? In between the 2 blue lines, ಈ 2 blue ಲೈನ್ಸಿನ ಮಧ್ಯದಲ್ಲಿರುವ ಸೆಕೆಂಡ್ ಬ್ಲೂ ಲೈನಿಂದ ಶುರು ಮಾಡಬೇಕು. ಅಪ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಫಸ್ಟ್ ರೆಡ್ ಲೈನ್ ತನಕ. ಅಪ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಫಸ್ಟ್ ರೆಡ್ ಲೈನ್ ಈಸ್ ದ ಫಸ್ಟ್ ಸ್ಟೆಪ್. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್ ಸೆಕೆಂಡ್ ಬ್ಲೂ ಲೈನಿನ ಮೇಲೆ ನಿಮ್ಮ ಪೆನ್ಸಿಲ್ನ ಇಟ್ಕೋಬೇಕು. ರೈಟ್ ಅಪ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಫಸ್ಟ್ ರೆಡ್ ಲೈನ್. ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್ ಅಪ್ ಸ್ಲ್ಯಾಂಟಿಂಗ್ ಲೈನ್. ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್ ವಿತೌಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್. ಕಮ್ ಡೌನ್ 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 ಟಿಲ್ ದ ಸೆಕೆಂಡ್ ರೆಡ್ ಲೈನ್. ಇಲ್ಲಿ ಅಪ್ ಸ್ಲ್ಯಾಂಟಿಂಗ್ ಲೈನ್ ಬರೆದ ಮೇಲೆ ಫಸ್ಟ್ ರೆಡ್ ಲೈನ್ ತನಕ ಬರಿಬೇಕು. ಆಮೇಲೆ ಬೆಂಡ್ ಮಾಡಬೇಕು ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬೆಂಡ್ ಮಾಡಿದ್ಮೇಲೆ ಕೈ ಎತ್ತದೀರಾ ಸ್ಟ್ಯಾಂಡಿಂಗ್ ಲೈನ್ನ ಬರಿಬೇಕು. ಫಸ್ಟ್ ರೆಡ್ ಲೈನಿಂದ ಹಿಡಿದು ಸೆಕೆಂಡ್ ರೆಡ್ ಲೈನ್ ತನಕ ಸ್ಟ್ಯಾಂಡಿಂಗ್ ಲೈನ್ನ ಬರಿಬೇಕು. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ರೈಟ್ up slanting line till the first red line. Bend towards your left hand side. Right standing line standing line till the second red line. ಹಾಗೆ ಬರೆದ್ಬಿಟ್ಟು ರೈಟ್ ಅಪ್ವರ್ಡ್ ಕರ್ವ್. ಅಪ್ವರ್ಡ್ ಕರ್ವು ಸೆಕೆಂಡ್ ಬ್ಲೂ ಲೈನ್ ಇದೆ ಅಲ್ವಾ, ಅದಕ್ಕಿಂತ ಸ್ವಲ್ಪ ಮೇಲೆ ಮಾತ್ರ ಬರಿಬೇಕು. ಅಪ್ವರ್ಡ್ ಕರ್ವ್. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. Right up slanting line from the second blue line till the first red line. Bend towards your left hand side. Come down right standing line till the second red line. Right upward curve ಬರೆದ ಮೇಲೆ ಇಲ್ಲಿಗೆ ಸ್ಟ್ಯಾಂಡಿಂಗ್ ಲೈನಿಗೆ ಜಾಯಿನ್ ಮಾಡಬೇಕು. ಒಂದು ಡೌನ್ವರ್ಡ್ ಕರ್ವ್ನ ಜಾಯಿನ್ ಮಾಡಿ ಸೇರಿಸ್ಬೇಕು. ಅದಕ್ಕೆ ಸೇರಿಸಿದ ಮೇಲೆ ವಿತೌಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್ ರೈಟ್ ಸ್ಮಾಲ್ ಅಪ್ ಸ್ಲ್ಯಾಂಟಿಂಗ್ ಲೈನ್. ಚಿಕ್ಕದಾಗೆ ಇಲ್ಲಿ ಕರ್ವ್ ಬೆಂಡ್ ಮಾಡಿದ್ಮೇಲೆ ಈ ಲೈನಿಂದ ಅಪ್ ಸ್ಲ್ಯಾಂಟಿಂಗ್ ಲೈನ್ನ ಬರಿಬೇಕು ಟಿಲ್ ದ ಫಸ್ಟ್ ಬ್ಲೂ ಲೈನ್. ದಿಸ್ ಈಸ್ cursive alphabet F.
ಆಲ್ಫಾಬೆಟ್ ಎಫ್ಗೆ ಫೋನಿಕ್ ಸೌಂಡ್. ಇದು ಫೋನಿಕ್ ಸೌಂಡ್. ಫೋನಿಕ್ ಸಾಂಗು ಇಲ್ಲಿ ನೀವು ಫ್ರಾಗ್ನ ನೋಡ್ಬೋದು. ಇದಕ್ಕೊಂದು ಆ್ಯಕ್ಷನ್ ಹೇಳ್ಕೊಡ್ತೀನಿ. ಫ್ರಾಗ್ ಥರ ಮಕ್ಕಳನ್ನ ನಿಲ್ಲಿಸ್ಬೇಕು ಅಥವಾ ಕೂಡಿಸಿ ಅವ್ರನ್ನ ಫ್ರಾಗ್ ಥರ ಫ್ಯಾಟ್ ಫ್ರಾಗ್ ಅಂತ ಹಾಪ್ ಮಾಡಿಸ್ಬೇಕು. ಹೀಗೆ ಫ್ಯಾಟ್ ಫ್ರಾಗ್ ಫ್ಯಾಟ್ ಫ್ರಾಗ್. ಇದು ಕರ್ಸಿವ್ ಆಲ್ಫಾಬೆಟ್ ಎಫ್, ಫೋನಿಕ್ ಸೌಂಡ್ ಮತ್ತು ಫೋನಿಕ್ ಸಾಂಗ್ನ ಹೇಳ್ಕೊಟ್ಟೆ. ದ ನೆಕ್ಸ್ಟ್ ಆಲ್ಫಾಬೆಟ್ ಈಸ್ ಕರ್ಸಿವ್ ಆಲ್ಫಾಬೆಟ್ ಜಿ. Alphabet is cursive alphabet G. Here already I have written 4 lines here. I have drawn already 4 lines. Are you all ready? Shall we start? In between the 2 blue lines, write up slanting line. This is the first step. Place your pointer finger. In between the 2 blue lines, write up slanting line, bend towards your right hand side. Place your pointer finger. Third step I am going to teach. Up slanting line, bend towards your right hand side. Right hand side ge bend madidmele go back, come down, make a circle na ಮಾಡಬೇಕು. Place your pointer finger. Fourth step, up slanting line, bend towards your right hand side, go back, make a circle ಆದಮೇಲೆ without lifting your hand, ಕೈ ಎತ್ತಿದಿರಾ, come down, second red line ತನಕ ಸ್ಟ್ಯಾಂಡಿಂಗ್ ಲೈನ್ ಬರಿಬೇಕು. Place your pointer finger. The next step is up slanting line, bend towards your right hand side, go back, come down, make a circle ಮಾಡಿದ್ಮೇಲೆ without lifting your hand, ಕೈ ಎತ್ತದಿರಾ, right standing line till the second red line ಬರೆದ್ಮೇಲೆ ಅಪ್ವರ್ಡ್ ಕರ್ವ್ ಬರಿಬೇಕು. ಈ ಥರ ಅಪ್ವರ್ಡ್ ಕರ್ವ್ ಬರೆದು ಸ್ಲ್ಯಾಂಟಿಂಗ್ ಲೈನ್ ಬರಿಬೇಕು. ಕರ್ಸಿವ್ ಆಲ್ಫಾಬೆಟ್ ಜಿ ತುಂಬ ಈಸಿ ಇದೆ ಅಲ್ವಾ ಮಕ್ಕಳೇ? ಸೊ ಇಫ್ ಯು ಫಾಲೋ ದೀಸ್ ಸ್ಟೆಪ್ಸ್ ದಟ್ ವಿಲ್ ಬಿ ರಿಯಲಿ ಈಸಿ ಫಾರ್ ಯು ಆಲ್ ಟು ರೈಟ್ ಇಟ್. ಸೊ ಆಲ್ಫಾಬೆಟ್ ಜಿಗೆ ದ ಫೋನಿಕ್ ಸೌಂಡ್ ಗ ಜಿ ಸೇಸ್ ಗ. ಇವಾಗ ನೀವು ಅಕಸ್ಮಾತ್ ಒಂದು ಗ್ಲಾಸ್ನಲ್ಲಿ ನೀರು ತಗೊಂಡು ಬಾಯಿಗೆ ನೀರು ಹಾಕ್ಕೊಂಡು ಅಂತ ಗಾರ್ಗಲ್ ಮಾಡಿದಾಗ ಏನು ಸೌಂಡ್ ಬರುತ್ತೆ? ಅಂತ ಸೌಂಡ್ ಬರುತ್ತಲ್ಲ, ಗ. ಫೋನಿಕ್ ಸೌಂಡ್ ಈಸ್ ಗ. ಫೋನಿಕ್ ಸಾಂಗ್ ಈಸ್ ಗ್ರಾಸ್. ಯಾವ ಕಲರ್ ಇರುತ್ತೆ? ಗ್ರೀನ್ ಕಲರ್ ಗ್ರಾಸ್ ಇರುತ್ತೆ. ನೀವು ಒಂದು ಬಂಚ್ನ ಗ್ರಾಸ್ನ ಕೈನಲ್ಲಿ ಇಟ್ಕೊಂಡು ಹೀಗೆಲ್ಲ ಆಟ ಆಡ್ತಿರ್ತೀರಲ್ವಾ? ಗ್ರೀನ್ ಗ್ರಾಸ್ ಗ್ರೀನ್ ಗ್ರಾಸ್ ಗ್ರೀನ್ ಗ್ರಾಸ್ ಗ್ರೀನ್ ಗ್ರಾಸ್ ಗ ಗ ಗ. ಗ್ರೀನ್ ಗ್ರಾಸ್ ಗ ಗ ಗ. ಸೊ ನೀರು ಕುಡಿಯುವಾಗ ಗಾರ್ಗಲ್ ಮಾಡುವಾಗ ಆ ಗ ಸೌಂಡ್ನು ನಾಪಿಸ್ಕೋಬೋದು. ಪ್ಲಸ್ ಫೋನಿಕ್ ಸಾಂಗ್ಗೂ ಗ್ರಾಸ್ನ ಹೋಲ್ಡ್ ಮಾಡಿಕೊಂಡು ಗ್ರೀನ್ ಗ್ರಾಸ್ ಗ ಗ ಗ ಅಂತಾನು ಹೇಳ್ಬೋದು. ಓಕೆ ಚಿಲ್ಡ್ರನ್? ಸೊ ಈಸಿ ಮೆಥಡ್ಸ್ ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್, ಕೋಆಪ್ರೇಷನ್. ಸೊ ಗುಡ್ ಫೀಡ್ಬ್ಯಾಕ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಎಂಕರೇಜ್ ಮಾಡ್ತಾರಿ. ಇನ್ನೂ ಬೇಕಾದಷ್ಟು ಹೇಳ್ಕೊಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅಂತ. ಸೊ ನಿಮಗೆ ಯೂಸ್ ಆದರೆ ಅದನ್ನು ದಯವಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ, ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂದರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹ್ಯಾಪಿ ಲರ್ನಿಂಗ್. ಎಂಜಾಯ್ ಚಿಲ್ಡ್ರನ್.